ಹಾಯ್ ಹೆಲೋ ನಮಸ್ಕಾರ ಮಕ್ಕಳೇ. ಇವತ್ತು 50 ಮಸ್ಟ್ ಡೂ MCQs ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರಿಪರೇಟರಿ ಎಕ್ಸಾಮ್ ಇರಲಿ, ಫೈನಲ್ ಬೋರ್ಡ್ ಎಕ್ಸಾಮ್ ಇರಲಿ, ಇದರಿಂದಲೇ ಮೋಸ್ಟ್ ಆಫ್ ದ MCQs ಮತ್ತೆ 1 ಮಾರ್ಕ್ ಕ್ವಶನ್ಸ್ಗಳು ಬರುತ್ತೆ. ಹಾಗಿದ್ರೆ ನೀವೇನ್ ಮಾಡಬೇಕು? ಪದೇ ಪದೇ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಈ 50 MCQs ಗಳನ್ನ ನೋಡ್ತಾ ಹೋಗ್ಬೇಕು. ಓಕೆನಾ? ಐ ವಿಲ್ ಡೂ ಇಟ್ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಯಾಕಂದ್ರೆ ನಿಮ್ಮ ಮೈಂಡ್ಗೂ ಸಹ ಗೊತ್ತಾಗ್ಲಿ ನೀವು ಮಾಡ್ತೀರಾ ಅಂತ. ಹಾಗೆ ಆ ಔಟ್ ಆಫ್ ಔಟ್ ತಗೊಳ್ಳಿಕ್ಕೆ ಈ MCQ ಸೀರೀಸ್ ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಲೆಟ್ಸ್ ಗೋ. ಸೊ ಎಷ್ಟನ್ನ ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡ್ತೀರಾ ಅಂತ ನೋಡೋಣ. ನಿಮ್ಮ ಮಾರ್ಕ್ಸ್ ಎಷ್ಟಿದೆ ಅಂತ ಕೌಂಟ್ ಮಾಡ್ತಾ ಇರಿ ಪ್ರತಿಯೊಂದು ಕ್ವಶನ್ ಆದ್ಮೇಲೆ. ಚೀಟಿಂಗ್ ಮಾಡೋ ಹಾಗಿಲ್ಲ, ಯಾಕಂದ್ರೆ ನಿಯತ್ತಾಗಿ 1 ಪಾಯಿಂಟ್ ಕರೆಕ್ಟ್ ಆಗಿ ಸಹ ಬಂದ್ರು ಸಹ ನನಗೆ ಖುಷಿ ಇದೆ. ಅದೇ ನೀವು ಯಾವುದೇ ಮಾರ್ಗದಿಂದ ಔಟ್ ಆಫ್ ಔಟ್ ಗಳಿಸಿದ್ರು ಸಹ ನನಗೇನೂ ಖುಷಿ ಇಲ್ಲ. ಸೊ ನಿಯತ್ತಾಗಿರೋಣ, ಪ್ರತಿಯೊಂದು ಕ್ವಶನ್ಗೂ ಆನ್ಸರ್ ಅನ್ನ ಮಾಡೋಣ. ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತಾ ಇರಿ ನಿಮ್ಮ ಆನ್ಸರ್ ಅನ್ನ. ಇದರಿಂದ ನನಗೂ ಸಹ ಗೊತ್ತಾಗತ್ತೆ ಯಾವುದ್ರಲ್ಲಿ ನಿಮಗೆ ಡಿಫಿಕಲ್ಟಿ ಆಗ್ತಾ ಇದೆ ಅಂತ. ಲೆಟ್ಸ್ ಗೋ. ಮೊದಲನೇದು, ವಿಚ್ ಬ್ರಿಟಿಷ್ ಆಫಿಷಿಯಲ್ ರಿಪೋರ್ಟ್ ಈಸ್ ಅಸೋಸಿಯೇಟೆಡ್? ಬ್ರಿಟಿಷರ ಯಾವ ವರದಿ ಇಂಗ್ಲಿಷ್ ಶಿಕ್ಷಣದ ಪರಿಚಯಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾ ಇದೆ. ಬ್ರಿಟಿಷ್ ಎಜುಕೇಶನ್, ಲಾರ್ಡ್ ಬೆಂಟಿಂಕ್ ಅವರ ವರದಿಯೋ, ಲಾರ್ಡ್ ಡಾಲ್ ಹೌಸಿನೋ, ಮೆಕಾಲೆನೋ, ವಾರೆನ್ ಹೇಸ್ಟಿಂಗ್ಸೋ? ಯಾವುದು ಸರಿಯಾಗಿರುವಂತಹ ಉತ್ತರ? ಕಮೆಂಟ್ ಅಲ್ಲಿ ತಿಳಿಸ್ತಾ ಹೋಗಿ. ಪ್ರತಿಯೊಂದು ಕಮೆಂಟ್ ಅನ್ನು ನಾನು ಓದ್ತೇನೆ. ನಿಮ್ಮ ಪ್ರತಿಯೊಂದು ಕಮೆಂಟ್ ನಿಂದ ನನಗೆ ಖುಷಿ ಆಗತ್ತೆ. ಹಾಗೆ ಇಲ್ಲಿ ತಪ್ಪಾದ್ರೂ ಸಹ ಏನು ಟೆನ್ಷನ್ ಇಲ್ಲ. ನಿಮ್ಮ ಪ್ರಿಪರೇಟರಿ ಎಕ್ಸಾಮು, ಫೈನಲ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಮಿಸ್ಟೇಕ್ ಮಾಡಬಾರ್ದು ಅಂದ್ರೆ ಇಲ್ಲೇ ಮಿಸ್ಟೇಕ್ಸ್ ಅನ್ನ ಮಾಡೋಣ. ಓಕೆನಾ? ಎಲ್ರು ಆನ್ಸರ್ ಮಾಡಿದ್ರಾ? ಎಸ್, ದ ಕರೆಕ್ಟ್ ಆನ್ಸರ್ ಈಸ್ ಮೆಕಾಲೆ ವರದಿ ಆಗಿದೆ. ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್. ಹಾಗೆ ಯಾವ 50 MCQs ಗಳನ್ನ ನಾನು ತೆಗೆದುಕೊಂಡಿದ್ದೇನೋ ಇವೆಲ್ಲವನ್ನೂ ಸಹ ಬ್ಲೂ ಪ್ರಿಂಟ್ ನ ಆಧಾರದ ಮೇಲೆ ತೆಗೆದುಕೊಂಡಿರುವಂತಹದ್ದು. ಯಾವ್ಯಾವ ಚಾಪ್ಟರ್ 1 ಮಾರ್ಕ್ಸ್ ಸಿಗಿದೆಯೋ ಅವುಗಳಿಂದಲೇ ನಾನು ಈ 50 ಕ್ವಶನ್ಸ್ ಗಳನ್ನ ತೆಗೆದುಕೊಂಡಿದ್ದೇನೆ. ಓಕೆ? ಎಸ್. ಸೆಕೆಂಡ್, ಹೂ ಲೆಡ್ ದ ರೆಬೆಲಿಯನ್ ಆಫ್ ಕಿತ್ತೂರ್ ಅಗೇನ್ಸ್ಟ್ ದ ಬ್ರಿಟಿಷ್? ಬ್ರಿಟಿಷರ ವಿರುದ್ಧ ಕಿತ್ತೂರಿನ ದಂಗೆಯನ್ನ ಯಾರು ಮುನ್ನಡೆಸ್ತಾರೆ? ದೋಂಡ್ಯಾವಾಗೋ, ರಾಣಿ ಚೆನ್ನಮ್ಮ, ಹೈದರ್ ಅಲಿ, ಟಿಪ್ಪು ಸುಲ್ತಾನ್? ಈಸಿ ಪೀಸಿ ಆಗಿರುವಂತ ಆನ್ಸರ್. ಕಮೆಂಟ್ ಅಲ್ಲಿ ತಿಳಿಸಿ. ಕಿತ್ತೂರು ಅಂತ ಇದೆ, ಅದಾದ್ಮೇಲೆ ಅಫ್ಕೋರ್ಸ್ ಆಬ್ವಿಯಸ್ಲಿ ಆಪ್ಷನ್ ಬಿ ರಾಣಿ ಚೆನ್ನಮ್ಮ ಇಸ್ ದಿ ರೈಟ್ ಆನ್ಸರ್. ಥರ್ಡ್ ಒನ್, ದ ಒಡೆಯಾರ್ಸ್ ಆಫ್ ಮೈಸೂರು ಡೈನೆಸ್ಟಿ ಬಿಗ್ಯಾನ್ ವಿತ್ ದ ರೂಲ್ ಆಫ್ ವಿಚ್ ಪರ್ಸನ್? ಮೈಸೂರು ರಾಜವಂಶದ ಒಡೆಯರ್ಗಳು ಯಾರ ಆಳ್ವಿಕೆಯೊಂದಿಗೆ ಪ್ರಾರಂಭವಾಯಿತು? ಜಯಚಾಮರಾಜ್ ಒಡೆಯರ್, ನಾಲ್ವಡಿ ಕೃಷ್ಣರಾಜ್ ಒಡೆಯರ್, ಯದುರಾಯ ಅಥವಾ ಹೈದರ್ ಅಲಿ? ಯಾವುದು ಸರಿಯಾಗಿರುವಂತಹ ಉತ್ತರ? ಯೋಚನೆ ಮಾಡ್ತಾ ಇರಿ. ಸ್ವಲ್ಪ ಟ್ರಿಕಿ ಅನಿಸ್ಬಹುದು, ಬಟ್ ಅಪೋಸಿಷನ್ ಚಾಪ್ಟರ್ ದಲ್ಲಿ ಬರುತ್ತೆ. ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು, ಹಾಗೆ ಮೈಸೂರಿನ ಒಡೆಯರ್ ಯಾರಾಗ್ತಾರೆ? ಎಸ್, ಆಪ್ಷನ್ ಸಿ ಯದುರಾಯ್ ಇಸ್ ದ ರೈಟ್ ಆನ್ಸರ್. 3 ಕ್ವಶನ್ ಆಗಿದೆ. ನಿಮ್ಮ ಮಾರ್ಕ್ಸ್ ಎಷ್ಟಿದೆ ಅಂತ ತಿಳಿಸಿ. ಒಂದೊಂದು ಕ್ವಶನ್ಗೂ ಒಂದೊಂದು ಮಾರ್ಕ್ಸ್. ಸೊ 3 ತೆಗೆದುಕೊಂಡಿದ್ದೀರಾ? 2, 1, 0ನೋ ಎಷ್ಟೇ ಇರಲಿ ತಿಳಿಸ್ತಾ ಹೋಗಿ. ನಾಲ್ಕನೇದು, ವೆನ್ ಡಸ್ ದ ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಆಕರ್ ಇನ್ ಇಂಡಿಯಾ? ಭಾರತದಲ್ಲಿ ನೈಋತ್ಯ ಮಾನ್ಸೂನ್ ಯಾವಾಗ ಸಂಭವಿಸುತ್ತದೆ? ಡಿಸೆಂಬರ್ನಿಂದ ಫೆಬ್ರವರಿನೋ, ಜೂನ್ ಟು ಸೆಪ್ಟೆಂಬರೋ, ಮಾರ್ಚ್ ಟು ಮೇನೋ, ಅಕ್ಟೋಬರ್ ಟು ನವೆಂಬರೋ? ಯಾವುದು ಸರಿಯಾಗಿರುವಂತಹ ಉತ್ತರ? ಈಸಿ ಆಗಿರುವಂತಹ ಕ್ವಶನ್ ಆಗಿದೆ. ಇಂಡಿಯಾ ಸೀಸನ್ಸ್, ಭಾರತದ ಋತುಗಳು, ಈ ಪಾಠದ ಕ್ವಶನ್. ಯೋಚನೆ ಮಾಡಿ. ಟಿಕ್ ಟಿಕ್ 3, 2, 1 ಕಮೆಂಟ್ ಮಾಡಿದ್ರಾ? ಎಸ್, ದ ಕರೆಕ್ಟ್ ಆನ್ಸರ್ ಈಸ್ ಜೂನ್ ನಿಂದ ಸೆಪ್ಟೆಂಬರ್. ಆಪ್ಷನ್ ಬಿ. ಯಾರ್ಯಾರು ಟ್ರೈ ಮಾಡ್ತಾ ಇದ್ದೀರೋ, ಪ್ಯಾಟ್ ಆನ್ ದ ಬ್ಯಾಕ್, ಡೂಯಿಂಗ್ ಅ ಗ್ರೇಟ್ ಜಾಬ್ ಅಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಫಿಫ್ತ್, ದ ಇಮಿಡಿಯೇಟ್ ರೀಸನ್ ಫಾರ್ ದ ಸ್ಟಾರ್ಟ್ ಆಫ್ ವರ್ಲ್ಡ್ ವಾರ್ I ವಾಸ್? ಮೊದಲ ಮಹಾಯುದ್ಧ ಪ್ರಾರಂಭವಾಗಲು ತಕ್ಷಣದ ಕಾರಣ ಏನು? 4 ಆಪ್ಷನ್ ಇದೆ. ಅಸಾಸಿನೇಷನ್, ಆರ್ಚ್ ಡ್ಯೂಕ್ ಫ್ರಾನ್ಸ್ ಫರ್ಡಿನಾಂಡ್ನ ಹತ್ಯೆನೋ, ದ ರೈಸ್ ಆಫ್ ಡಿಕ್ಟೇಟರ್ಸ್, ಸರ್ವಾಧಿಕಾರಿಗಳ ಉದಯನೋ, ಜರ್ಮನ್ ಇನ್ವೇಷನ್ ಆಫ್ ಪೋಲೆಂಡ್, ಪೋಲೆಂಡ್ ಅನ್ನ ಆಕ್ರಮಿಸೋದು, ಅಥವಾ ಟ್ರಿಪಲ್ ಆಂಥಾಂಟ್,
ತ್ರಿಪಳಿ ಒಪ್ಪಂದದ ರಚನೆನೋ? ಯಾವುದು ಸರಿಯಾಗಿರುವಂತಹ ಉತ್ತರ? ಸ್ವಲ್ಪ ಟ್ರಿಕಿ ಅನಿಸ್ಬಹುದು, ಬಟ್ ಈಸಿ ಆಗಿದೆ. ಹಾಗೆ 1 ಮಾರ್ಕ್ ಕ್ವಶನ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಆಗತ್ತೆ. ಟಿಕ್ ಟಿಕ್ 3, 2, 1. ಎಸ್, ಇಟ್ಸ್ ಆಪ್ಷನ್ ಎ. ಆರ್ಕ್ ಡ್ಯೂಕ್ ಫ್ರಾನ್ಸ್ ಫರ್ಡಿನ್ಯಾಂಡ್ ಅವರ ಅಸಾಸಿನೇಷನ್ ಆಗಿರುತ್ತೆ. 5 ಕ್ವಶನ್ ಅನ್ನ ಮುಗಿಸಿದ್ದೇವೆ. ಸೊ 5 ಔಟ್ ಆಫ್ 50 ಅಂದ್ರೆ 10% ಕವರ್ ಆದಂಗ ಆಗಿದೆ. 6th ಕ್ವಶನ್. ದ ಬ್ಯಾಟಲ್ ಇನ್ ವಿಚ್ ಮೈಸೂರ್ ಲ್ಯಾನ್ಸರ್ಸ್ ಪ್ಲೇಡ್ ಅ ಸಿಗ್ನಿಫಿಕೆಂಟ್ ರೋಲ್. ಮೊದಲ ಮಹಾಯುದ್ಧದ ಸಂದರ್ಭದಲ್ಲಿ ಮೈಸೂರ್ ಲ್ಯಾನ್ಸರ್ಸ್ಗಳು ಯಾವ ಯುದ್ಧದಲ್ಲಿ, ಕದನದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಾರೆ? ಸ್ವೇಜ್, ಗಾಜಾ, ಹೈಫಾ, ವರ್ಡನ್. ಯಾವುದು ಸರಿಯಾಗಿರುವಂತಹ ಆನ್ಸರ್? ಬಹಳಷ್ಟು ಬಾರಿ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್. ಸ್ವಲ್ಪ ಟ್ರಿಕಿ ಅನ್ನಿಸ್ಬಹುದು, ಬಟ್ ಯಾರ್ಯಾರು ನಮ್ಮ ವಿಡಿಯೋಸ್ಗಳನ್ನ ನೋಡಿದ್ದೀರೋ, ಕ್ರ್ಯಾಶ್ ಕೋರ್ಸು ಅಥವಾ ಎಲ್ಲೇ ನಮ್ಮ ವಿಡಿಯೋಸ್ಗಳನ್ನ ನೋಡಿದ್ರೆ ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಟಿಕ್ ಟಿಕ್ 3, 2, 1. ದ ಕರೆಕ್ಟ್ ಆನ್ಸರ್ ಇಸ್ ದ ಬ್ಯಾಟಲ್ ಆಫ್ ಹೈಫಾ. ಹೈಫಾ ಕದನ ಇಸ್ ದ ರೈಟ್ ಆನ್ಸರ್. ಯಾರ್ಯಾರು ಟ್ರೈ ಔಟ್ ಮಾಡಿದ್ದೀರೋ ಭೇಷ್ ಮಕ್ಕಳೇ, ಐ ಆಮ್ ವೆರಿ ಪ್ರೌಡ್ ಆಫ್ ಯು. 7th, ವೆರಿ ಇಂಪಾರ್ಟೆಂಟ್ ಕ್ವಶನ್. ದ ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಆಫ್ 1909. ಈ ಸುಧಾರಣೆಗಳು ಲೇಡ್ ದ ಫೌಂಡೇಶನ್ ಫಾರ್ ದ ಪಾರ್ಟಿಷನ್ ಆಫ್ ಇಂಡಿಯಾ. ಈ ಒಂದು ಸುಧಾರಣೆ ಭಾರತದ ವಿಭಜನೆಗೆ ಅಡಿಪಾಯವನ್ನ ಹಾಕ್ತು ಅಂತ ಹೇಳ್ತಾರೆ. ಯಾಕೆ? ಆಪ್ಷನ್ ಎ, ಡ್ಯುಯಲ್ ಗವರ್ಮೆಂಟ್, ದ್ವಿ ಸರ್ಕಾರವನ್ನ ರದ್ದುಗೊಳಿಸ್ತು ಅದಕ್ಕೋ, ಬೋರ್ಡ್ ಆಫ್ ಕಂಟ್ರೋಲ್ ಬಂತು ಅದಕ್ಕೋ, ಅಥವಾ ಇಂಡಿಯನ್ಸ್ ಅನ್ನ ವರ್ಕಿಂಗ್ ಕಮಿಟಿಗೆ ಹಾಕ್ತು ಅದಕ್ಕೋಸ್ಕರನೋ, ಅಥವಾ ಒಂದು ಸಪರೇಟ್ ಇಲೆಕ್ಟರಲ್ ಕಾನ್ಸ್ಟಿಟ್ಯೂಯೆನ್ಸಿ, ಪ್ರತ್ಯೇಕ ಚುನಾವಣಾ ಕ್ಷೇತ್ರವನ್ನ ರಚಿಸಿತು ರಿಲಿಜಿಯನ್ನ ಆಧಾರದ ಮೇಲೆ? ಯಾವುದು ಸರಿಯಾಗಿರುವಂತಹ ಉತ್ತರ? ಇಲ್ಲಿ ಪಾರ್ಟಿಷನ್ ಅಂತ ಬರ್ತಾ ಇದೆ. ಪಾರ್ಟಿಷನ್ ಆಗಿದ್ದು ಯಾವುದರ ಮೇಲೆ? ಧರ್ಮದ ಆಧಾರದ ಮೇಲೆ. ಹೀಗಿರ್ಬೇಕಾದ್ರೆ ಇಲ್ಲಿ ಧರ್ಮ ಅಂತ ಎಲ್ಲಿ ಕಾಣಿಸ್ತಾ ಇದೆ? ಆಪ್ಷನ್ ಡಿ ಅಲ್ಲಿ ಕಾಣಿಸ್ತಾ ಇದೆ. ಹೀಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಎಲ್ರೂ ಆನ್ಸರ್ ಮಾಡ್ತಾ ಇದ್ದೀರಾ ಅನ್ಕೊಳ್ತೇನೆ. 8th, ದ ಸಾರ್ಕ್ ಎಸ್ಟಾಬ್ಲಿಷ್ಡ್ ಇನ್ ವಿಚ್ ಇಯರ್. ಸಾರ್ಕ್ ಅನ್ನು ಯಾವ ವರ್ಷದಲ್ಲಿ ಆರಂಭಿಸಲಾಯಿತು? 1980, 85, 90, 95. 4 ಆಪ್ಷನ್ಸ್ಗಳನ್ನ ನೋಡಿದಾಗ ಅಯ್ಯೋ ಎಲ್ಲ ಸಮೀಪನೇ ಇದೆ ಅನ್ಸ್ಬಹುದು, ಬಟ್ ಯಾವುದು ಸರಿಯಾಗಿರುವಂತಹ ಉತ್ತರ? ವರ್ಲ್ಡ್ ಆರ್ಗನೈಸೇಷನ್, ವೆರಿ ಇಂಪಾರ್ಟೆಂಟ್, ಜಾಗತಿಕ ಸಂಸ್ಥೆಗಳು. 1 ಮಾರ್ಕಿನ 2 ಕ್ವಶನ್ಸ್ಗಳು ಬರುತ್ತೆ. ಹೀಗಾಗಿ ಇಂಥ ಇಯರ್ಸ್ ಇರ್ಬೋದು, ಹೆಡ್ ಕ್ವಾರ್ಟರ್ಸ್ಗಳಿರ್ಬೋದು, ವೆರಿ ಇಂಪಾರ್ಟೆಂಟ್ ಆಗತ್ತೆ. ಸೊ ಯಾವುದು ಸರಿಯಾಗಿರುವಂತಹ ಉತ್ತರ? ಮಾಡಿದರ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದಿರಾ ತಾನೆ? ಎಸ್, ಆಪ್ಷನ್ ಬಿ 1985 ಇಸ್ ದ ರೈಟ್ ಆನ್ಸರ್. ಈಸಿ ಪೀಸಿ. ದ ಚಿಪ್ಕೋ ಮೂವ್ಮೆಂಟ್ ಸ್ಟಾರ್ಟೆಡ್ ಇನ್ ವಿಚ್ ಸ್ಟೇಟ್ ಆಫ್ ಇಂಡಿಯಾ. ಚಿಪ್ಕೋ ಚಳವಳಿ ಭಾರತದ ಯಾವ ರಾಜ್ಯದಲ್ಲಿ ಪ್ರಾರಂಭವಾಯಿತು? ಮಹಾರಾಷ್ಟ್ರನೋ, ಉತ್ತರ ಪ್ರದೇಶನೋ, ಉತ್ತರಾಖಂಡೋ ಅಥವಾ ಕರ್ನಾಟಕನೋ? ಚಿಪ್ಕೋ ಅಂತ ಕೇಳ್ತಿದ್ದಾರೆ. ಅಪ್ಪಿಕೋ ಅಂದ್ರೆ ಕರ್ನಾಟಕ ಅಂತ ಬರ್ಬೋದಿತ್ತು, ಬಟ್ ಚಿಪ್ಕೋ ಎಲ್ಲಿ ಬರುವಂತಹದ್ದು? ಗೆಸ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ಗೆ ಗೊತ್ತಾ ಆನ್ಸರು? ಟೆಹರಿ ಗಢವಾಲ್ ರೀಸನ್ ಎಲ್ಲಿ ಬರುತ್ತೆ? ಉತ್ತರಾಖಂಡದಲ್ಲಿ ಬರುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 10th ಕ್ವಶನ್ಗೆ ಬಂದಿದ್ದೇವೆ. ದ ಪ್ರೈಮರಿ ಪರ್ಪಸ್ ಆಫ್ GPS ಈಸ್ ಟು. GPS ನ ಪ್ರಾಥಮಿಕ ಉದ್ದೇಶ ಏನು ಅಂತ ಕೇಳ್ತಿದ್ದಾರೆ. ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್ ದಲ್ಲಿ ಬರುವಂತಹದ್ದು. ಫಸ್ಟ್ ಒನ್, ಅನಲೈಸ್ ಜಿಯೋಗ್ರಾಫಿಕಲ್ ಫೀಚರ್ಸ್, ಭೌಗೋಳಿಕ ವೈಶಿಷ್ಟ್ಯಗಳ ವಿಶ್ಲೇಷಣೆ ಮಾಡೋದು. ಸೆಕೆಂಡ್ ಒನ್, ಎಕ್ಸಾಕ್ಟ್ ಪೊಸಿಷನ್ ಮತ್ತೆ ಡೈರೆಕ್ಷನ್ ಅನ್ನ ತಿಳಿಸೋದು. ಹಾಗೆ ಹವಾಮಾನ ಪ್ಯಾಟರ್ನ್ಸ್ ಗಳನ್ನ ತಿಳಿಸೋದು, ಅಥವಾ ಸ್ಯಾಟಲೈಟ್ ಸಿಗ್ನಲ್ಸ್ ಗಳನ್ನ ಕಳಿಸೋದು. ಯಾವುದು? GPS. ಪೊಸಿಷನ್ ಅಂತ ಬರುತ್ತೆ, ಹೆಸರಲ್ಲೇ ಇದೆ. ಹೀಗಿರ್ಬೇಕಾದ್ರೆ ಜಿಯೋಗ್ರಾಫಿಕಲ್ ಪೊಸಿಷನ್ ಸಿಸ್ಟಮ್, ಸೊ GPS ಪೊಸಿಷನ್ ಅಂತ ಬರ್ತಾ ಇದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನಿಮಗೆ ಯಾವಾಗ GPS ಅಂತ ಬರುತ್ತೋ ನಾವು ಯೂಸ್ ಮಾಡುವಂತಹ ಮ್ಯಾಪ್, ಗೂಗಲ್ ಮ್ಯಾಪ್ ಏನಿದೆ, ಇದರ ಸಹಾಯದಿಂದಲೇ ನಡೆಯುವಂತಹದ್ದು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎಸ್, 10 ಡನ್. 10 ಕ್ವಶನ್ಸ್ಗಳಾಗಿವೆ. ನಿಮ್ಮ ಎಷ್ಟು ಮಾರ್ಕ್ಸ್ ಆಗಿದೆ ಅಂತ ಕಮೆಂಟ್ ನಲ್ಲಿ ತಿಳಿಸ್ತಾ ಹೋಗಿ. 10ಗೆ 9, 8, 1, 2, 3 ಎಷ್ಟೇ ಆಗ್ಲಿ ತಿಳಿಸಿ, ನನಗೂ ಸಹ ಖುಷಿ ಆಗತ್ತೆ.
ಆ್ಯಂಡ್ ನಿಮ್ಮ ಜೋಶ್ ಎಷ್ಟಿದೆ ಅಂತಲೂ ಸಹ ತಿಳಿಸ್ತಾ ಇರಿ. ನನಗಂತೂ ಇದನ್ನ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. 11th, ಚಿಪ್ಕೋ ಮೂವ್ಮೆಂಟ್ನ ನಾಯಕ ಯಾರು? BR ಅಂಬೇಡ್ಕರ್ ಅವರು, ಮಹಾತ್ಮ ಗಾಂಧಿ ಅವರು, ಸುಂದರ್ಲಾಲ್ ಬಹುಗುಣರವರು ಅಥವಾ EV ರಾಮಸ್ವಾಮಿ ಅವರು? ಈಸಿ ಆಗಿರುವಂತಹ ಆನ್ಸರ್ ಆಗಿದೆ. ಚಿಪ್ಕೋ ಚಳವಳಿ ಯಾರ ನೇತೃತ್ವದಲ್ಲಿ ನಡೆಯುತ್ತೆ? 2 ಹೆಸರು ಕೇಳಿಬರುತ್ತೆ. ಒಂದು, ಟಿಕ್ ಟಿಕ್ 2 1 ಕಮೆಂಟ್ ಮಾಡಿದ್ರ ಈಸಿ. ಎಸ್, ಸುಂದರ್ಲಾಲ್ ಬಹುಗುಣ ಮತ್ತೆ ಚಂಡಿ ಪ್ರಸಾದ್ ಭಟ್ ಅವರ ನೇತೃತ್ವದಲ್ಲಿ ನಡೆಯುವಂತಹದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವಾಟ್ ಡಸ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಲೀಡ್ ಟು? ಸಾಮಾಜಿಕ ಸ್ತರ ವಿನ್ಯಾಸವು ಯಾವುದಕ್ಕೆ ಕಾರಣವಾಗುತ್ತೆ? ಇನ್ಇಕ್ವಾಲಿಟಿ ಅಸಮಾನತೆನೋ, ಡಿಸ್ಕ್ರಿಮಿನೇಷನ್ ತಾರತಮ್ಯನೋ, ಪ್ರೆಜಡಿಸ್ ಪೂರ್ವಾಗ್ರಹನೋ ಅಥವಾ ಆಲ್ ಆಫ್ ದ ಅಬೌವ್ ಮೇಲಿನ ಎಲ್ಲವೂ? ಯಾವುದು ಸರಿಯಾಗಿರುವಂತಹ ಉತ್ತರ? ಸ್ವಲ್ಪ ಟ್ರಿಕ್ಕಿ ಅನ್ನಿಸ್ಬಹುದು, ಬಟ್ ಈಸಿ ಆಗಿರುವಂತಹದ್ದು. ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಇಂದ ಏನಾಗತ್ತೆ? ಸಮಾಜದಲ್ಲಿ ಇನ್ಇಕ್ವಾಲಿಟಿ ಆಗತ್ತೆ, ಅಸಮಾನತೆ. ಇನ್ಇಕ್ವಾಲಿಟಿ ಆದ್ಮೇಲೆ ಏನಾಗತ್ತೆ? ಒಬ್ರು ಮತ್ತೊಬ್ಬರನ್ನ ಮೇಲೆ ಕೆಳಗೆ ಅಂತ ನೋಡ್ತಾರೆ. ಡಿಸ್ಕ್ರಿಮಿನೇಷನ್ ತಾರತಮ್ಯ ಆಗತ್ತೆ. ಹೀಗಾಗಿ ಮೇಲೆ ಕೆಳಗೆ ಅಂತ ಮಾಡಿದ್ಮೇಲೆ ನಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ಭಾವನೆ ಹುಟ್ಕೊಳ್ಳೋದು ಸಾಮಾನ್ಯವಾಗಿ ಹುಟ್ಕೊಂಡ್ಬಿಡತ್ತೆ. ಅದೇ ಪ್ರೆಜಡಿಸ್ ಪೂರ್ವಾಗ್ರಹ ಆಗತ್ತೆ. ಹೀಗಾಗಿ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಸಾಮಾಜಿಕ ಸ್ತರ ವಿನ್ಯಾಸವು ಈ ಎಲ್ಲದಕ್ಕೂ ಸಹ ಕಾರಣವಾಗಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಎಷ್ಟು ಮಕ್ಕಳು ಈ ಕ್ವಶನ್ಗೆ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಾ? ನಾನು ನೋಡ್ತೇನೆ ಆಮೇಲೆ ಹೋಗಿ ಕಮೆಂಟ್ ಅಲ್ಲಿ, ಓಕೆನಾ? ಎಸ್. 13th, ದ ಫಸ್ಟ್ ಅಯರ್ನ್ ಅಂಡ್ ಸ್ಟೀಲ್ ಪ್ಲಾಂಟ್, ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಸ್ಥಾವರ ಎಲ್ಲಿತ್ತು ಸ್ಥಾಪಿಸಲಾಯಿತು ಇಂಡಿಯಾದಲ್ಲಿ? 1ನೇದು ಜಮ್ಶೆಡ್ಪುರ್, ಭಿಲಾಯಿ, ಬರ್ನ್ಪುರ್, 4ನೇದು ಕುಲ್ಟಿ. ಯಾವುದು ಸರಿಯಾಗಿರುವಂತಹ ಆನ್ಸರ್? ಬಹಳಷ್ಟು ಬಾರಿ ಕೇಳ್ತಾರೆ ಇಂತಹ ಕ್ವಶನ್ಸ್ಗಳನ್ನ. ಫಸ್ಟ್ ಏನಾಗತ್ತೆ ಆನ್ಸರು? ತಿಳಿಸ್ತಾ ಹೋಗಿ. ನಿಮ್ಮ ಮೈಂಡ್ ವರ್ಕ್ ಆಗ್ತಾ ಇದೆ ತಾನೆ? ಕರೆಕ್ಟ್ ಆನ್ಸರ್ ಈಸ್ ಎಸ್, ಆಪ್ಷನ್ ಡಿ, ಕುಲ್ಟಿ ಇಸ್ ದ ರೈಟ್ ಆನ್ಸರ್. ದ ಮೇಜರ್ ರಾ ಮೆಟೀರಿಯಲ್ ಫಾರ್ ಪೇಪರ್ ಇಂಡಸ್ಟ್ರೀಸ್ ಈಸ್, ಕಾಗದ ಕೈಗಾರಿಕೆಗಳಿಗೆ ಪ್ರಮುಖ ಕಚ್ಚಾ ವಸ್ತು ಯಾವುದು? ಕಾಟನ್ ಹತ್ತಿನೋ, ಬ್ಯಾಂಬೂ ಬಿದಿರೋ, ಶುಗರ್ ಕೇನ್ ಕಬ್ಬುನೋ ಅಥವಾ ರೈಸ್ ಅಕ್ಕಿನೋ? ಯಾವುದಾಗತ್ತೆ? ತಿಳಿಸ್ತಾ ಇರಿ. ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆಯಾ? ಯಾವುದಿರಬಹುದು? ಇದನ್ನ 1 ಮಾರ್ಕ್ಗೆ ಕೇಳುವಂತಹ ಚಾನ್ಸಸ್ ಇದೆ. ಕಾಗದದ ಕೈಗಾರಿಕೆಗಳಿಗೆ ಬಳಸುವ ಕಚ್ಚಾ ವಸ್ತು 3 ಬರುತ್ತೆ. ಆ 3ರಲ್ಲಿ 1 ಇಲ್ಲಿ ಪ್ರೆಸೆಂಟ್ ಇದೆ. ಯಾವುದದು? ಆಫ್ಕೋರ್ಸ್ ಕಬ್ಬು ಇಲ್ಲ, ರೈಸು ಇಲ್ಲ, ಕಾಟನ್ನು ಇಲ್ಲ. ಉಳಿದಿರುವಂತಹದ್ದು ಒಂದೇ, ಬ್ಯಾಂಬೂ ಬಿದಿರು ಇಸ್ ದ ರೈಟ್ ಆನ್ಸರ್. 15ನೇ ಕ್ವಶನ್, ದ ಪ್ರೈಮರಿ ಇಂಡಸ್ಟ್ರಿಯಲ್ ಹಬ್ ಫಾರ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇನ್ ಇಂಡಿಯಾ ಈಸ್, ಭಾರತದಲ್ಲಿ ಮಾಹಿತಿ ತಂತ್ರಜ್ಞಾನದ ಪ್ರಾಥಮಿಕ ಕೈಗಾರಿಕಾ ಕೇಂದ್ರ ಯಾವುದು? ಪುಣೆನೋ, ಬೆಂಗಳೂರೋ, ಚೆನ್ನೈನೋ, ಹೈದರಾಬಾದೋ? ಯಾವುದಾಗಿದೆ? ಇನ್ಫಾರ್ಮೇಶನ್ ಟೆಕ್ನಾಲಜಿಯ ಹಬ್ ಅಂತ ಯಾವ ಪ್ಲೇಸ್ ಅನ್ನ ನಾವು ಕರಿತೇವೆ ಸೆಂಟರ್ ಅಂತ? ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಮಾಡೋ ಕ್ವಶನ್ನೇ ಅಲ್ಲ, ಈಸಿ ಆಗಿರುವಂತಹದ್ದು. ಇದು ನಮ್ಮ ಕರ್ನಾಟಕದ ರಾಜಧಾನಿ, ಅದುವೇ ನಮ್ಮ ಬೆಂಗಳೂರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 16th one, ದ ವರ್ಡ್ ಯುನೈಟೆಡ್ ನೇಷನ್ಸ್ ವಾಸ್ ಪ್ರಪೋಸ್ಡ್ ಬೈ, ಯುನೈಟೆಡ್ ನೇಷನ್ಸ್ ಪದವನ್ನ ಪ್ರಸ್ತಾಪಿಸಿದವರು ಯಾರು? FD ರೂಸ್ವೆಲ್ಟ್ ಅವರು, ಜೋಸೆಫ್ ಸ್ಟಾಲಿನ್, ವಿನ್ಸ್ಟನ್ ಚರ್ಚಿಲ್ ಅಥವಾ ಜವಾಹರ್ಲಾಲ್ ನೆಹರು ಅವರು? ಯಾವುದು ಸರಿಯಾಗಿರುವಂತಹ ಉತ್ತರ? ಯುನೈಟೆಡ್ ನೇಷನ್ಸ್ ಅಂತ ಹೇಳ್ತಾ ಇದ್ದೇವೆ. ಯೋಚನೆ ಮಾಡಿ. ಅಮೆರಿಕಾದ ರಾಷ್ಟ್ರಪತಿಗಳಾಗ್ತಾರೆ ಇವರು. ಸೊ ಅಮೆರಿಕಾದ ರಾಷ್ಟ್ರಪತಿಗಳು ಅಂದ ಕೂಡಲೇ ಜವಾಹರ್ಲಾಲ್ ನೆಹರು ಅವರು ಆಗಲ್ಲ, ವಿನ್ಸ್ಟನ್ ಚರ್ಚಿಲ್ಲೂ ಆಗಲ್ಲ, ಸ್ಟಾಲಿನ್ ಆಗಲ್ಲ. ಉಳಿದಿರುವಂತಹದ್ದು ಒಂದೇ, ಆಪ್ಷನ್ ಎ, FD ರೂಸ್ವೆಲ್ಟ್. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 17th, ದ ಗ್ರೀನ್ ರೆವಲ್ಯೂಷನ್ ಇನ್ ಇಂಡಿಯಾ ಈಸ್ ಪ್ರೈಮರಿಲಿ ಅಸೋಸಿಯೇಟೆಡ್ ವಿತ್, ಭಾರತದಲ್ಲಿ ಹಸಿರು ಕ್ರಾಂತಿಯು ಪ್ರಾಥಮಿಕವಾಗಿ ಇದರೊಂದಿಗೆ ಸಂಬಂಧಿಸಿದೆ. ಗ್ರೀನ್ ರೆವಲ್ಯೂಷನ್ ಅಂದ ಕೂಡಲೇ ಏನ್ ನೆನಪಿಗೆ ಬರುತ್ತೆ? ಇಂಡಸ್ಟ್ರಿಯಲ್ ಡೆವಲಪ್ಮೆಂಟೋ, ಗ್ರಾಮೀಣ ಪ್ರದೇಶಗಳಲ್ಲಿ ಕೈಗಾರಿಕೆ ಅಭಿವೃದ್ಧಿನೋ,
ಅಥವಾ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ ಹೆಚ್ಚಿಗೆ ಆಗೋದು, ಕೃಷಿ ಉತ್ಪಾದಕತೆಯಲ್ಲಿ ಹೆಚ್ಚಳವೋ, ತಂತ್ರಜ್ಞಾನದ ಹರಡುವಿಕೆಯೋ, ಸ್ಪ್ರೆಡ್ ಆಫ್ ಟೆಕ್ನಾಲಜಿನೋ, ಅಥವಾ ರೂರಲ್ ಎಂಪ್ಲಾಯ್ಮೆಂಟ್ ಜನರೇಷನ್, ಗ್ರಾಮೀಣ ಉದ್ಯೋಗ ಸೃಷ್ಟಿನೋ? ಯಾವುದು ಸರಿಯಾಗಿರುವಂತಹ ಉತ್ತರ? ಈಸಿ ಆಗಿದೆ ಕ್ವಶನ್. ಗ್ರೀನ್ ರೆವಲ್ಯೂಷನ್, ಹಸಿರು ಅಂದ ಕೂಡಲೇ ಏನ್ ನೆನಪಿಗೆ ಬರಬೇಕು? ಟಿಕ್ ಟಿಕ್ ಟು, ಟಿಕ್ ಟಿಕ್ ಒನ್. ಎಸ್, ಕೃಷಿ, ಅಗ್ರಿಕಲ್ಚರ್ ಪ್ರೊಡಕ್ಷನ್ ಹೆಚ್ಚಿಗೆ ಆಗತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 18th, ರಯಟ್ಸ್ ಆರ್ ಕ್ಯಾರೆಕ್ಟರೈಸ್ಡ್ ಬೈ. ದೊಂಬಿಗಳು ಇವುಗಳಿಂದ ನಿರೂಪಿಸಲ್ಪಟ್ಟಿವೆ. ಏನು? ಗಲಭೆಗಳು ಅಂತ ಕರಿತೇವೆ, ದೊಂಬಿಗಳು ಅಂತ ಕರಿತೇವೆ. ಇವುಗಳನ್ನ ಏನು, ಇವು 4 ಪಾಯಿಂಟ್ಸ್ಗಳಲ್ಲಿ ಯಾವುದು ಡಿಫೈನ್ ಮಾಡುತ್ತೆ? ಇವು ಆರ್ಗನೈಸ್ಡ್ ಆಗಿರುತ್ತೆ, ಪೀಸ್ಫುಲ್, ಸಂಘಟಿತ ಮತ್ತು ಶಾಂತಿಯುತವಾಗಿರತ್ತ, ಟೆಂಪ್ರರಿ ಅಸೆಂಬ್ಲಿ ಆಗಿರತ್ತೋ, ತಾತ್ಕಾಲಿಕ ಸಭೆ ಆಗಿರತ್ತೋ, ವೈಲೆಂಟ್ ಅಂಡ್ ಡಿಸ್ಟ್ರಕ್ಟಿವ್ ಬಿಹೇವಿಯರ್ ಆಗಿರತ್ತೋ, ಹಿಂಸೆ ಮತ್ತು ವಿನಾಶಕಾರಿ ಆಗಿರುತ್ತೋ, ನಾನ್ ವೈಲೆಂಟ್ ಸೋಷಿಯಲ್ ಮೂವ್ಮೆಂಟ್, ಅಹಿಂಸಾತ್ಮಕ ಸಾಮಾಜಿಕ ಚಳುವಳಿನೋ? ಯಾವುದು ಸರಿಯಾಗಿರುವಂತಹ ಉತ್ತರ? ಸಿಂಪಲ್ಲು. ರಯಟ್ಸ್, ದೊಂಬಿಗಳು, ಗಲಭೆಗಳು ಅಂದ ಕೂಡಲೇ ಏನ್ ನೆನಪಿಗೆ ಬರುತ್ತೆ? ವೈಲೆನ್ಸ್ ನೆನಪಿಗೆ ಬರುತ್ತೆ. ಹೀಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎಲ್ಲರೂ ಸಹ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾ ಇದ್ದೀರಾ ಅನ್ಕೊಳ್ತೇನೆ. ಕಮೆಂಟ್ ನಲ್ಲಿ ಹಾಕ್ತಾ ಹೋಗಿ ನಿಮ್ಮ ಆಪ್ಷನ್ಸ್ಗಳನ್ನ. ಸ್ವಲ್ಪ ಸ್ಪೀಡ್ ಆಗಿ ಹೋಗ್ತಾ ಇದ್ದೇನೆ, ಯಾಕಂದ್ರೆ ಇವುಗಳನ್ನ ನಾನು ಬಹಳಷ್ಟು ಬಾರಿ ಡಿಸ್ಕಸ್ ಮಾಡಿದ್ದೇನೆ ನಿಮ್ಮ ಜೊತೆಗೆ. ಈಗ ಒಂದು ಕಡೆ ಎಲ್ಲವನ್ನೂ ಸಹ ಕೂಡಿಸಿ ಹೇಳುವಂತ ಪ್ರಯತ್ನ, ಅದಕ್ಕೋಸ್ಕರ. ನೆಕ್ಸ್ಟ್, ಈಸಿ ಪೀಸಿ ಲೆಮನ್ ಸ್ಕ್ವೀಸಿ. ಫ್ಯಾಸಿಸ್ಟ್ ಡಿಕ್ಟೇಟರ್ ವಾಸ್. ಫ್ಯಾಸಿಸ್ಟ್ ಸರ್ವಾಧಿಕಾರಿ ಯಾರು? ಹಿಟ್ಲರೋ, ಮುಸೋಲಿನಿನೋ, ಸ್ಟಾಲಿನೋ, ಎರ್ವಿನ್ ರೋಮಲ್ಲೋ? ಯಾವುದು ಸರಿಯಾಗಿರುವಂತಹ ಉತ್ತರವಾಗಿದೆ? ಫ್ಯಾಸಿಸ್ಟ್, ಫ್ಯಾಸಿಸಂ ಅಂದ ಕೂಡಲೇ ಯಾರು ನೆನಪಿಗೆ ಬರ್ತಾರೆ? ಇಟಲಿಯ ಸರ್ವಾಧಿಕಾರಿ. ಎಸ್, ಅವ್ರ ಹೆಸರೇನು? ಆಪ್ಷನ್ ಅಲ್ಲಿ ತಿಳಿಸ್ತಾ ಹೋಗಿ ಕಮೆಂಟ್ ಅಲ್ಲಿ ಏನು ಅಂತ. ಈಸಿ ಆಗಿರುವಂತಹದ್ದು ಆಪ್ಷನ್ ಬಿ, ಮುಸೋಲಿನಿ ಇಸ್ ದ ರೈಟ್ ಆನ್ಸರ್. ಆನ್ 24th October 1945 ಡ್ಯಾಶ್ ವಾಸ್ ಅಫಿಷಿಯಲಿ ಎಸ್ಟಾಬ್ಲಿಷ್ಡ್. ಅಕ್ಟೋಬರ್ 24, 1945ರಂದು ಏನು ಅಧಿಕೃತವಾಗಿ ಸ್ಥಾಪಿಸಲಾಗತ್ತೆ? ಯುನೈಟೆಡ್ ನೇಷನ್ಸು, ಲೀಗ್ ಆಫ್ ನೇಷನ್ಸು, ಕಾಮನ್ವೆಲ್ತ್ ರಾಷ್ಟ್ರಗಳು, ಅಥವಾ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅಂತಾರಾಷ್ಟ್ರೀಯ ಹಣಕಾಸು ನಿಧಿನೋ? ಯಾವುದು ಸರಿಯಾಗಿರುವಂತಹ ಉತ್ತರ ಆಗತ್ತೆ? 24th October 1945. ಈ ಡೇಟು ಇಂಪಾರ್ಟೆಂಟ್ ಆಗತ್ತೆ. ಆ ಡೇಟಿಗೆ ಏನಾಯ್ತು? ಫಸ್ಟ್ ಸೆಕೆಂಡ್ ವರ್ಲ್ಡ್ ವಾರ್ ಮುಗ್ದಿರತ್ತೆ, ಲೀಗ್ ಆಫ್ ನೇಷನ್ಸ್ ಫೇಲ್ ಆಗಿರತ್ತೆ. ಅದರ ಜಾಗದಲ್ಲಿ ಬರುವಂತಹದ್ದೇ ಆಪ್ಷನ್ ಎ, UNO, ವಿಶ್ವಸಂಸ್ಥೆ ಬರುತ್ತೆ. ಈ ಒಂದು ಡೇಟಿಗೆ ಸ್ಥಾಪನೆ ಆಗತ್ತೆ. ಓಕೆನಾ? ಎಸ್, ಗ್ರೇಟ್. ಯಾಕಂದ್ರೆ 20 ಕ್ವಶನ್ಸ್ಗಳನ್ನ ಮುಗಿಸಿದ್ದೇನೆ. ಹೌ ಮೆನಿ ಕರೆಕ್ಟ್ ಸೋ ಫಾರ್? ನಿಮ್ಮ ಎಷ್ಟು ಆನ್ಸರ್ಸ್ಗಳು ಕರೆಕ್ಟ್ ಆಗಿವೆ ಅಂತ ತಿಳಿಸ್ತಾ ಹೋಗಿ. ಓನ್ಲಿ 30 more to go. ಲೆಟ್ಸ್ ಗೋ. ದ ಹೆಡ್ ಕ್ವಾರ್ಟರ್ಸ್ ಆಫ್ UNO, ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ? ನ್ಯೂಯಾರ್ಕ್, ಹೇಗ್, ವಾಷಿಂಗ್ಟನ್, ರೋಮ್. 4 ಆಪ್ಷನ್ಸ್ಗಳಿವೆ, ಬೇಗನೆ ತಿಳಿಸಿ. ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್. ಎಸ್ಪೆಷಲಿ ಈ ವಿಶ್ವಸಂಸ್ಥೆ ರಿಲೇಟೆಡ್ ಪಾಠದಲ್ಲಿ ಹೆಡ್ ಕ್ವಾರ್ಟರ್ಸ್ಗಳು ಮತ್ತೆ ಇಯರ್ಸ್ಗಳು ವೆರಿ ಇಂಪಾರ್ಟೆಂಟ್ ಆಗತ್ತೆ. ಎಲ್ಲಿ ಬರುತ್ತೆ UNO ದ ಹೆಡ್ ಕ್ವಾರ್ಟರ್ಸ್? ಇಟ್ಸ್ ನಥಿಂಗ್ ಬಟ್ ಎಸ್, ಆಪ್ಷನ್ ಎ, ನ್ಯೂಯಾರ್ಕ್ ಇಸ್ ದ ರೈಟ್ ಆನ್ಸರ್. ವರ್ಲ್ಡ್ ವಾರ್ 1 ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? ಮೊದಲ ಮಹಾಯುದ್ಧ. ಇದನ್ನ ನಾನು 150 ಬಾರಿ ಹೇಳಿದ್ದೇನೆ ಬೇರೆ ಬೇರೆ ಕ್ಲಾಸ್ಗಳಲ್ಲಿ. ಅರ್ಥ ಆಗಿದೆ ಅನ್ಕೊಳ್ತೇನೆ. ಫಸ್ಟ್ ವರ್ಲ್ಡ್ ವಾರು ಮತ್ತೆ ಸೆಕೆಂಡ್ ವರ್ಲ್ಡ್ ವಾರ್ಸ್ನ ಡೇಟ್ಸ್ಗಳು ವೆರಿ ಇಂಪಾರ್ಟೆಂಟ್ ಆಗತ್ತೆ. ಸೊ ಫಸ್ಟ್ ವರ್ಲ್ಡ್ ವಾರ್ 19 ಪ್ರಾರಂಭ ಅಂತಿದ್ದಾರೆ, 1914ಗೆ ಪ್ರಾರಂಭವಾಗತ್ತೆ, ಎಂಡ್ ಆಗೋದು 1918ಗೆ. ಸೆಕೆಂಡ್ ವರ್ಲ್ಡ್ ವಾರು 1939 1945 ಆಗಿರತ್ತೆ. ದ ನಾನ್ ಪರ್ಮನೆಂಟ್ ಮೆಂಬರ್ ಕಂಟ್ರಿ ಇನ್ ದ ಸೆಕ್ಯೂರಿಟಿ ಕೌನ್ಸಿಲ್, ಭದ್ರತಾ ಮಂಡಳಿಯಲ್ಲಿ ಶಾಶ್ವತವಲ್ಲದ ಸದಸ್ಯ ರಾಷ್ಟ್ರ ಯಾವುದು? ಅಮೆರಿಕಾನೋ, ರಷ್ಯಾನೋ, ಚೀನಾನೋ, ಇಂಡಿಯಾನೋ? ಯಾವುದು ಶಾಶ್ವತವಲ್ಲದ ಕಂಟ್ರಿ ಆಗಿದೆ?
5 ಕಂಟ್ರಿಗಳು ಪರ್ಮನೆಂಟ್ ಮೆಂಬರ್ಸ್ಗಳಾಗಿವೆ. ಆ 5 ಕಂಟ್ರೀಸ್ಗಳಲ್ಲಿ ಇಲ್ಲಿರುವಂತಹ ಒಂದು ಕಂಟ್ರಿ ಸೇರಿಲ್ಲ. ಯಾವ್ದದು? ಯೋಚನೆ ಮಾಡಿದ್ರ, ಕಮೆಂಟ್ ಅಲ್ಲಿ ಹಾಕಿದ್ರ? ಎಸ್, ಇಟ್ಸ್ ಅವರ್ ಇಂಡಿಯಾ ಪರ್ಮನೆಂಟ್ ಮೆಂಬರ್ ಅಲ್ಲ. ವಿಚ್ ಡಿಸೀಸ್ ವಾಸ್ ಸಕ್ಸಸ್ಫುಲಿ ಇರಾಡಿಕೇಟೆಡ್ ಫ್ರಮ್ ದ ವರ್ಲ್ಡ್ ಬೈ ದ WHO? ವಿಶ್ವ ಆರೋಗ್ಯ ಸಂಸ್ಥೆ ಯಾವ ರೋಗವನ್ನ ವಿಶ್ವದಿಂದ ಯಶಸ್ವಿಯಾಗಿ ನಿರ್ಮೂಲನೆ ಮಾಡಿದೆ? ಮಲೇರಿಯಾನೋ, ಸ್ಮಾಲ್ ಪಾಕ್ಸ್, ಸಿಡುಬುನೋ, ಕಾಲರಾನೋ ಅಥವಾ ಪೋಲಿಯೋನೋ? ಯಾವುದು ಸರಿಯಾಗಿರುವಂತಹ ಆನ್ಸರು? ನಿಮಗೆ ಗೊತ್ತಿರಬಹುದು, ಮಲೇರಿಯಾ, ಕಾಲರಾ, ಪೋಲಿಯೋ ಇನ್ನೂ ಸಹ ನಡೀತಾ ಇದೆ. ಹೀಗಾಗಿ ಸಕ್ಸಸ್ಫುಲಿ ತೆಗೆದಿರುವಂತಹದ್ದು ಆಪ್ಷನ್ ಬಿ, ಸ್ಮಾಲ್ ಪಾಕ್ಸ್, ಸಿಡುಬು ಕಾಯಿಲೆ ಆಗಿದೆ. 25th, ಅರ್ಧಕ್ಕೆ ಬಂದಿದ್ದೇವೆ, ಹಾಫ್ ವೇ. ವಿಚ್ ಆರ್ಗನೈಸೇಷನ್ ವಾಸ್ ಗಿವನ್ ಪರ್ಮನೆಂಟ್ ಮೆಂಬರ್ಶಿಪ್ ಡ್ಯೂರಿಂಗ್ ದ 2023 G20 ಸಮಿಟ್ ಇನ್ ನ್ಯೂ ಡೆಲ್ಲಿ? ನವದೆಹಲಿಯಲ್ಲಿ 2023ರ G20 ಶೃಂಗಸಭೆಯಲ್ಲಿ ಯಾವ ಸಂಸ್ಥೆಗೆ ಶಾಶ್ವತ ಸದಸ್ಯತ್ವವನ್ನು ನೀಡಲಾಯಿತು? ಯುರೋಪಿಯನ್ ಯೂನಿಯನ್ನು, ಆಸಿಯಾನೋ, ಆಫ್ರಿಕನ್ ಯೂನಿಯನ್ನು ಅಥವಾ ಕಾಮನ್ವೆಲ್ತ್ ಆಫ್ ನೇಷನ್ಸೋ? ಯಾವುದು ಸರಿಯಾಗಿರುವಂತಹ ಆನ್ಸರ್ ಆಗಿದೆ? ನವದೆಹಲಿಯಲ್ಲಿ ನಡೆಯುವಂತಹದ್ದು ಇಂಡಿಯಾದಲ್ಲಿ ಯಾವುದಕ್ಕೆ ನೀಡಲಾಗತ್ತೆ? ಟಿಕ್ ಟಿಕ್ ಟು, ಟಿಕ್ ಟಿಕ್ 1, ಟಿಕ್ ಟಿಕ್ 0.5. ಇಟ್ಸ್ ನಥಿಂಗ್ ಬಟ್ ಆಪ್ಷನ್ ಸಿ, ಆಫ್ರಿಕನ್ ಯೂನಿಯನ್, ಆಫ್ರಿಕನ್ ಒಕ್ಕೂಟವಾಗಿದೆ. 26 ಕ್ವಶನ್ ಈಸಿ ಆಗಿರುವಂತಹದ್ದು, ಅತ್ಯಂತ ಸುಲಭ. ನರ್ಮದಾ ಬಚಾವೋ ಆಂದೋಲನದ ನೇತೃತ್ವವನ್ನು ವಹಿಸಿದವರು ಯಾರು? ಮೇಧಾ ಪಾಟ್ಕರ್ ಅವರೋ, ಸುಂದರ್ಲಾಲ್ ಬಹುಗುಣ, ಕೇರಳ ಸಾಹಿತ್ಯ ಪರಿಷತ್ತು, DM ನಂಜುಂಡಸ್ವಾಮಿ? ನರ್ಮದಾ ಬಚಾವೋ ಅಂದ ಕೂಡಲೇ ಇದೆಲ್ಲ ನಡೆಯುತ್ತೆ, ಗುಜರಾತು. ಹೀಗಾಗಿ ಕೇರಳ ಸಾಹಿತ್ಯ ಪರಿಷತ್ ಅಂತೂ ಅಲ್ಲ. ಚಿಪ್ಕೋ ಅಂದ ಕೂಡಲೇ ಸುಂದರ್ಲಾಲ್ ಬಹುಗುಣ ಅವರು ಬರ್ತಾರೆ. DM ನಂಜುಂಡಸ್ವಾಮಿ ನಮ್ಮ ಕರ್ನಾಟಕದವರಾಗಿದ್ದಾರೆ. ಹೀಗಾಗಿ ಉಳಿದಿರುವಂತಹದ್ದು ಒಂದೇ ಆಪ್ಷನ್ನು, ಆಪ್ಷನ್ ಎ, ಮೇಧಾ ಪಾಟ್ಕರ್. ದ ವರ್ಲ್ಡ್ಸ್ ಪಾರ್ಲಿಮೆಂಟ್ ಈಸ್, ವಿಶ್ವದ ಸಂಸತ್ತು ಯಾವುದಾಗಿದೆ? ಜನರಲ್ ಅಸೆಂಬ್ಲಿ, ಸಾಮಾನ್ಯ ಸಭೆನೋ, ಸೆಕ್ಯೂರಿಟಿ ಕೌನ್ಸಿಲ್, ಭದ್ರತಾ ಮಂಡಳಿನೋ, ಸಚಿವಾಲಯ, ಸೆಕ್ರೆಟರಿಯಾಟೋ ಅಥವಾ ಸೋಷಿಯಲ್ ಅಂಡ್ ಇಕನಾಮಿಕ್ ಕೌನ್ಸಿಲ್, ಸಾಮಾಜಿಕ ಮತ್ತು ಆರ್ಥಿಕ ಮಂಡಳಿನೋ? 4 ಯಾವುದು ಕರೆಕ್ಟ್ ಆಗಿರುವಂತಹದ್ದು ಅಂತ ತಿಳಿಸಿ. ಸಿಂಪಲ್ಲು. ವರ್ಲ್ಡ್ನ ಪಾರ್ಲಿಮೆಂಟ್ ಅಂತ ಯಾವುದನ್ನ ಕರಿತೇವೆ ನಾವು? ಯಾವುದರಲ್ಲಿ ಎಲ್ಲಾ ದೇಶಗಳು ಭಾಗವಹಿಸಿರುತ್ತೋ. ಹೀಗಾಗಿ ಇದು ಜನರಲ್ ಅಸೆಂಬ್ಲಿ, ಸಾಮಾನ್ಯ ಸಭೆ ಆಗಿದೆ. 28th, ಮತ್ತೊಂದು ಸುಲಭವಾದ ಪ್ರಶ್ನೆ. ಗೇಟ್ ವೇ ಆಫ್ ಇಂಡಿಯಾ ಎಲ್ಲಿದೆ? ಮುಂಬೈ, ದೆಹಲಿ, ಕೋಲ್ಕತ್ತಾ, ಚೆನ್ನೈ? ಗೇಟ್ ವೇ ಆಫ್ ಇಂಡಿಯಾ ಮುಂಬೈನೋ, ದೆಹಲಿನೋ, ಕೋಲ್ಕತ್ತಾನೋ, ಚೆನ್ನೈನೋ? ಗೇಟ್ ವೇ ಆಫ್ ಇಂಡಿಯಾ ಅಂತ ಕೂಡಲೇ ಒಂದೇ ಹೆಸರು ನಮ್ಮ ತಲೆಗೆ ಬರಬೇಕು, ಅದೇ ನಮ್ಮ ಮುಂಬೈ ಆಗಿದೆ. 29th, ಯಾವ ಕೌನ್ಸಿಲ್ಲು ಕೋಆರ್ಡಿನೇಟ್ ಮಾಡತ್ತೆ? ILO, ಲೇಬರ್ ಇರಬಹುದು, ಫುಡ್ ಅಂಡ್ ಅಗ್ರಿಕಲ್ಚರ್ ಇರಬಹುದು, ಹಾಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಸ್ ಇರಬಹುದು. ಇವುಗಳ ಜೊತೆ ಸಂಘಟನೆ ಕೆಲಸವನ್ನ ಮಾಡಲಿಕ್ಕೆ ಕೋಆರ್ಡಿನೇಷನ್ ಮಾಡುತ್ತೆ. ಜನರಲ್ ಅಸೆಂಬ್ಲಿ, ಸಾಮಾನ್ಯ ಸಭೆನೋ, ಟ್ರಸ್ಟಿಶಿಪ್ ಕೌನ್ಸಿಲ್, ದತ್ತಿ ಸಮಿತಿನೋ, ಇಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್, ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿನೋ, ಸೆಕ್ರೆಟರಿಯೇಟ್, ಕಾರ್ಯದರ್ಶಿ ಮಂಡಳಿನೋ? ಯಾವುದು ಸರಿಯಾಗಿರುವಂತಹ ಉತ್ತರವಾಗಿದೆ? ಥಿಂಕ್ ಮಾಡಿ. ಯಾವುದು ಇದು ಎಲ್ಲರ ಜೊತೆ ಸಂಘಟನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ? ಗೊತ್ತಾಗ್ತಾ ಇದೆ ಆನ್ಸರು? ಸ್ವಲ್ಪ ಟ್ರಿಕ್ ಅನ್ಸ್ಬಹುದು, ಬಟ್ ಇಟ್ಸ್ ವೆರಿ ಸ್ಟ್ರೇಟ್ ಫಾರ್ವರ್ಡ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ತನ್ನಿಂದ ತಾನೇ ಜೂಮ್ ಆಯ್ತು, ತನ್ನಿಂದ ತಾನೇ ವಾಪಸ್ ಬಂತು. 30th ಕ್ವಶನ್. The number of satellites successfully launched by India to have its own local GPS. ತನ್ನದೇ ಆದ ಸ್ಥಳೀಯ GPS ಹೊಂದಲು ಭಾರತವು ಯಶಸ್ವಿಯಾಗಿ ಉಡಾವಣೆ ಮಾಡಿದ ಉಪಗ್ರಹಗಳ ಸಂಖ್ಯೆ ಎಷ್ಟು? 3, 5, 6, 7? ಒಂದು ಹಿಂಟ್ ಕೊಡ್ತೇನೆ. ಥಾಲ, ಧೋಣಿ. ಏನು ಆ ಹಿಂಟಿಂದ ನಿಮ್ಗೆ ಅರ್ಥ ಆಗ್ತಾ ಇದೆ? ಎಸ್, ಇಟ್ಸ್ 7, ದ ರೈಟ್ ಆನ್ಸರ್. 30 ಡನ್. ಕೆಹೋ, ಹೌ ಮೆನಿ ಕರೆಕ್ಟ್ ಸೋ ಫಾರ್? 30 ಕ್ವಶನ್ಸ್ಗಳನ್ನ ಆನ್ಸರ್ ಮಾಡಿದ್ದೇವೆ. ಇಲ್ಲಿ ತನಕ ಎಷ್ಟು ಆನ್ಸರ್ಸ್ಗಳು ನಿಮ್ದು ಕರೆಕ್ಟ್ ಆಗಿವೆ ತಿಳಿಸ್ತಾ ಹೋಗಿ ಕಮೆಂಟ್ ಅಲ್ಲಿ.
ಹಾಗೆ ಎಷ್ಟೇ ಮಾರ್ಕ್ಸ್ ಬರಲಿ, ನಿಮ್ದು 1 ಮಾರ್ಕ್ಸ್ ಇದೆಯೋ 2 ಮಾರ್ಕ್ಸ್ ಇದೆಯೋ ತಿಳಿಸ್ರಿ. ಯಾಕಂದ್ರೆ ಅದು ನಿಮ್ಮ ಮಾರ್ಕ್ಸ್, ಅದು ನಿಮ್ಮ ಹಾರ್ಡ್ ವರ್ಕ್ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ ನಾನೇನಾದ್ರೂ ಈ ಪರೀಕ್ಷೆಯನ್ನ ಬರ್ದಿದ್ರೆ ನಂದು ಎಷ್ಟೇ ಮಾರ್ಕ್ಸ್ ಇತ್ತಂದ್ರೂ ನಾ ಕಮೆಂಟ್ಸ್ ಅಲ್ಲಿ ಆಗ್ತಿದೆ. ಯಾಕಂದ್ರೆ ಅದು ನನ್ನ ಮಾರ್ಕ್ಸು, ನನಗೆ ಅದ್ರ ಮೇಲೆ ಪ್ರೌಡ್ ಇದೆ. ಇಂಪ್ರೂವ್ಮೆಂಟ್ ಆಗ್ಬೇಕಾ, ಮಾಡೋಣ ನೆಕ್ಸ್ಟ್ ಅಟೆಂಪ್ಟ್ ಅಲ್ಲಿ, ಅದಕ್ಕೇನಂತೆ. ಆದ್ರೆ ಅದು ನನ್ನ ಮಾರ್ಕ್ಸು, ಹೀಗಾಗಿ ನಾನು ಏನು ಬಿಂದಾಸ್ ಆಗಿ ಹೇಳ್ಕೊತಾ ಹೋಗ್ತೇನೆ. ನೆಕ್ಸ್ಟ್, ದ ಸಿಟಿ ವಿಚ್ ಇಸ್ ಕಾಲ್ಡ್ ಆಸ್ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ. ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತ ಯಾವ ಸಿಟಿಯನ್ನ ಕರಿತೇವೆ? ಬೆಂಗಳೂರು, ಕೋಲ್ಕತ್ತಾನೋ, ದೆಹಲಿನೋ, ಮುಂಬೈಯೋ? ಯಾವುದು ಸರಿಯಾಗಿರುವಂತಹ ಉತ್ತರವಾಗಿದೆ? ಯಾಕೆ ಅದನ್ನ ಹಾಗೆ ಕರಿತೇವೆ? ಅಲ್ಲಿ ಹೆಚ್ಚಿನ ಕಾಟನ್ ಮಿಲ್ಸ್, ಹತ್ತಿ ಗಿರಣಿಗಳಿವೆ. ಹೀಗಾಗಿ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ. ಇಲ್ಲೂ ಸಹ ಎಂ ಇದೆ. ಈ ಆನ್ಸರ್ಸ್ ಗಳಲ್ಲೂ ಸಹ ಸ್ಟಾರ್ಟಿಂಗ್ ಅಲ್ಲಿ ಎಂ ಎಲ್ಲಿದೆ? ಆಪ್ಷನ್ ಡಿ, ಮುಂಬೈನಲ್ಲಿದೆ. 32, ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ. ಭಾರತದ ಸಿಲಿಕಾನ್ ಕಡಿಮೆ ವ್ಯಾಲಿ ಅಂತ ಯಾವುದನ್ನ ಕರಿತೇವೆ? ಮಂಗಳೂರು, ಮುಂಬೈಯೋ, ಬೆಂಗಳೂರು, ಕೋಲ್ಕತ್ತಾನೋ? ಇನ್ಫಾರ್ಮೇಶನ್ ಟೆಕ್ನಾಲಜಿಯ ಹಬ್ ಯಾವುದು? ಮಾಹಿತಿ ತಂತ್ರಜ್ಞಾನದ ಕೇಂದ್ರ ಅಂತ ಯಾವುದನ್ನ ಕರಿತೇವೆ? ನಮ್ಮ ನಿಮ್ಮ ಎಲ್ಲರ ಪ್ರೀತಿಯ ಬೆಂಗಳೂರು. ಗ್ರಾಮ್ ಸ್ವರಾಜ್ ಈ ಕಾನ್ಸೆಪ್ಟ್ ಅನ್ನ ಕೊಟ್ಟವರು ಯಾರು? ಜವಾಹರ್ಲಾಲ್ ನೆಹರು ಅವರೋ, ಬಾಲಗಂಗಾಧರ ತಿಲಕರೋ, ವಲ್ಲಭಭಾಯಿ ಪಟೇಲ್ ಅವರು, ಅಥವಾ ಮಹಾತ್ಮ ಗಾಂಧೀಜಿಯವರು? ಈಸಿ ಆಗಿರುವಂತಹದ್ದು. ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣಾಭಿವೃದ್ಧಿ ಪಾಠದಲ್ಲಿ ಬರುವಂತಹ ಕ್ವಶನ್ ಆಗಿದೆ. ಗ್ರಾಮ ಸ್ವರಾಜ್, ಡಿಸೆಂಟ್ರಲೈಸೇಷನ್, ವಿಕೇಂದ್ರೀಕರಣ, ಇದೆಲ್ಲದರ ಮುಖ್ಯ ಬಿಂದು ಯಾರಾಗಿರ್ತಾರೆ? ಆಪ್ಷನ್ ಡಿ, ಮಹಾತ್ಮ ಗಾಂಧಿ. ನೆಕ್ಸ್ಟ್, ಫೈನಾನ್ಷಿಯಲ್ ಇಯರ್ ಯಾವಾಗ ಸ್ಟಾರ್ಟ್ ಆಗತ್ತೆ? ಹಣಕಾಸು ವರ್ಷ ಜನವರಿ 1ಕ್ಕೋ, ಏಪ್ರಿಲ್ 1ಕ್ಕೋ, ಜೂನ್ 1ಕ್ಕೋ, ಅಕ್ಟೋಬರ್ 1ಕ್ಕೋ? ಹಣಕಾಸು ವರ್ಷ ಅಂತ ಕೇಳ್ತಿದ್ದಾರೆ. ಫೈನಾನ್ಷಿಯಲ್ ಇಯರ್ ಯಾವಾಗ ಆಗತ್ತೆ? ನ್ಯೂ ಇಯರ್ ಅಂತೂ ಅಲ್ಲ. ಹೀಗಾಗಿ ಜನವರಿ 1 ಅಲ್ಲ, ಜೂನು, ಅಕ್ಟೋಬರ್ ವೆರಿ ಆಡ್ ಆಗಿರುವಂತಹದ್ದು. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಏಪ್ರಿಲ್ 1ಗೆ ಸ್ಟಾರ್ಟ್ ಆಗತ್ತೆ. ಎಲ್ಲರೂ ಸಹ ಈ ಆಪ್ಷನ್ ಚೂಸ್ ಮಾಡಿದ್ದೀರಾ ತಾನೆ? ಅಥವಾ ಟ್ರೈ ಮಾಡಿದ್ದೀರೋ? ಏನೇ ಮಾಡಿರಿ, ಐ ಆಮ್ ಪ್ರೌಡ್ ಆಫ್ ಯು. 35th, ಯಾವಾಗ ಇನ್ಕಮ್ ಮತ್ತೆ ಎಕ್ಸ್ಪೆಂಡಿಚರು ಸೇಮ್ ಆಗಿರುತ್ತೋ ಅದನ್ನ ಏನಂತ ಕರಿತೇವೆ? ಸರ್ಪ್ಲಸ್ ಹೆಚ್ಚುವರಿನೋ, ಡೆಫಿಸಿಟ್ ಕೊರತೆನೋ, ಬ್ಯಾಲೆನ್ಸ್ಡ್ ಸಮತೋಲಿತನೋ, ಕ್ಯಾಪಿಟಲ್ ಬಂಡವಾಳ ಆಯವ್ಯಯನೋ? ಸಿಂಪಲ್, ಎರಡೂ ಸೇಮ್ ಇದೆ ಅಂತ ಹೇಳ್ತಿದ್ದಾರೆ. ಸೇಮ್ ಇದ್ರೆ ಏನಾಗತ್ತೆ? ಬ್ಯಾಲೆನ್ಸ್ ಆಗತ್ತೆ. ಹೀಗಾಗಿ ಆಪ್ಷನ್ ಸಿ, ಬ್ಯಾಲೆನ್ಸ್ಡ್ ಬಜೆಟ್ ಇಸ್ ದ ರೈಟ್ ಆನ್ಸರ್. ಜಾಸ್ತಿ ಟೈಮ್ ಅನ್ನ ಸ್ಪೆಂಡ್ ಮಾಡಲ್ಲ, ಈಸಿ ಆಗಿರುವಂತಹದ್ದು. 36, ದ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ದಟ್ ಬ್ರಾಟ್ ಇನ್ ಟು ಎಕ್ಸಿಸ್ಟೆನ್ಸ್ ದ 3 ಲೆವೆಲ್ಸ್ ಆಫ್ ಪಂಚಾಯತ್ ಇನ್ಸ್ಟಿಟ್ಯೂಷನ್ಸ್. 3 ಹಂತದ ಪಂಚಾಯಿತಿಗಳನ್ನ ಅಸ್ತಿತ್ವಕ್ಕೆ ತಂದ ಸಂವಿಧಾನದ ತಿದ್ದುಪಡಿ ಯಾವುದು? 24, 42, 73, 92? ನಾನು ಯಾವತ್ತೂ ಹೇಳ್ತಾ ಇರ್ತೇನೆ, ಒಂದು ಟ್ರಿಕ್ಕು 3 ಅಂತ ಬರ್ತಾ ಇದೆ. 1993 ಅಲ್ಲಿ ಬರುತ್ತೆ. 3 ಟೈರ್ ಇದೆ, 3 ಹಂತದ್ದಿದೆ. ಅಮೆಂಡ್ಮೆಂಟ್ ಏನಾಗತ್ತೆ? ಅದರಲ್ಲೂ 3 ಇದೆ. ಇಲ್ಲಿ ಎಲ್ಲಿ 3 ಇದೆ? ಆಪ್ಷನ್ ಸಿ, 73rd, 73ನೇ ಆಗಿದೆ. ದ ಬ್ಯಾಂಕ್ ಅಕೌಂಟ್ ದಟ್ ಈಸ್ ಬೆಸ್ಟ್ ಸೂಟೇಬಲ್ ಫಾರ್ ಬಿಸ್ನೆಸ್ ಮೆನ್. ಉದ್ಯಮಿಗಳಿಗೆ ಅತ್ಯಂತ ಸೂಕ್ತವಾದ ಬ್ಯಾಂಕ್ ಖಾತೆ ಯಾವುದು? ಸೇವಿಂಗ್ಸ್ ಉಳಿತಾಯನೋ, ಕರೆಂಟ್ ಚಾಲ್ತಿನೋ, ರಿಕರಿಂಗ್ ಡಿಪಾಸಿಟ್ ಆವರ್ತ ಠೇವಣಿನೋ, ಟರ್ಮ್ ಡಿಪಾಸಿಟ್ ನಿಶ್ಚಿತ ಠೇವಣಿನೋ? ಯಾವುದು ಸರಿಯಾಗಿರುವಂತಹ ಆನ್ಸರ್? ಬೇಗನೆ ತಿಳಿಸಿ. ಬ್ಯಾಂಕ್ ಅಕೌಂಟು ಬಿಸ್ನೆಸ್ ಮೆನ್ನು ಅಂತ ಹೇಳ್ತಿದ್ದಾರೆ. ಸೇವಿಂಗ್ಸ್ ಅಂತೂ ಆಗ್ಲಿಕ್ಕೆ ಆಗಲ್ಲ. ಹಾಗೆ ರಿಕರಿಂಗ್ ಡಿಪಾಸಿಟ್, ಟರ್ಮ್ ಡಿಪಾಸಿಟ್ ಅಲ್ಲ. ಓನ್ಲಿ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಕರೆಂಟ್ ಅಥವಾ ಚಾಲ್ತಿ. 38th ಕ್ವಶನ್, ದ ಆಬ್ಜೆಕ್ಟಿವ್ ಆಫ್ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಸೆಂಟರ್, ಜಿಲ್ಲಾ ಕೈಗಾರಿಕಾ ಕೇಂದ್ರದ ಉದ್ದೇಶ ಏನು? ಸೆಲ್ಫ್ ಎಂಪ್ಲಾಯ್ಮೆಂಟ್, ಸ್ವಯಂ ಉದ್ಯೋಗವನ್ನ ಪ್ರೋತ್ಸಾಹಿಸೋದು, ಅರ್ಬನ್ ಏರಿಯಾಸ್ ನಗರಗಳಲ್ಲಿ ಕೈಗಾರಿಕೆಗಳನ್ನ ಹಾಕೋದು, ಅಥವಾ ಎಲ್ಲರಿಗೂ ಸಹ ಒಂದು ಸಮಗ್ರ ಇಂಟಿಗ್ರೇಟೆಡ್ ಆಗಿರುವಂತಹ ರೂರಲ್ ಏರಿಯಾಸ್ಗಳಲ್ಲಿ ಇಂಡಸ್ಟ್ರೀಸ್ಗಳನ್ನ ಡೆವಲಪ್ಮೆಂಟ್ ಮಾಡಲಿಕ್ಕೆ
ಆಪರ್ಚುನಿಟಿ ಅಥವಾ ಬೆಂಬಲವನ್ನು ಒದಗಿಸೋದು. ನೆಕ್ಸ್ಟ್, ಅರ್ಬನ್ ಏರಿಯಾಸ್ಗಳಲ್ಲಿ, ನಗರ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನ ಅಭಿವೃದ್ಧಿಪಡಿಸೋದು. DIC ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಸೆಂಟರ್ಸ್ಗಳು ಯಾವ ಇಯರ್ನಲ್ಲಿ ಬಂದ್ವು ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ, ಅವು ಏನು ಕೆಲಸ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಬ್ವಿಯಸ್ಲಿ ಆಪ್ಷನ್ ಸಿ. ಸೆಕ್ಷನ್ 17 ಭಾರತೀಯ ಸಂವಿಧಾನದ 17ನೇ ವಿಧಿಯು ಯಾವುದನ್ನ ಪ್ರೊಹಿಬಿಟ್ ಮಾಡುತ್ತೆ, ನಿಷೇಧಿಸುತ್ತೆ? ಚೈಲ್ಡ್ ಲೇಬರ್, ಬಾಲ ಕಾರ್ಮಿಕತೆಯನ್ನ, ಅನ್ಟಚಬಿಲಿಟಿ, ಅಸ್ಪೃಶ್ಯತೆಯನ್ನ, ಡೌರಿ ಸಿಸ್ಟಮ್, ವರದಕ್ಷಿಣೆ ಸಿಸ್ಟಮ್ ಅನ್ನ, ಹ್ಯೂಮನ್ ಟ್ರಾಫಿಕಿಂಗ್, ಮಾನವ ಕಳ್ಳ ಸಾಗಣೆಯನ್ನು ಯಾವುದನ್ನ ಇದು ಸ್ಟಾಪ್ ಮಾಡತ್ತೆ? ಬೇಗನೆ ತಿಳಿಸಿ, ಈಸಿ ಆಗಿರುವಂತಹದ್ದು. ಹಾಗೆ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಲ್ಲಿ ಬರುವಂತಹ ಕ್ವಶನ್ ಆಗಿದೆ, ಅಲ್ಲಿಂದ 1 ಮಾರ್ಕ್ಸ್ನ ಕ್ವಶನ್ ಬರಬಹುದು. ಇದು ಹೆಚ್ಚಿನ ಸಾಧ್ಯತೆಯಲ್ಲಿ ಬರಬಹುದು. ಇಟ್ಸ್ ನಥಿಂಗ್ ಬಟ್ ಅನ್ಟಚಬಿಲಿಟಿ, ಅಸ್ಪೃಶ್ಯತೆ. ಹೂ ಡಿಕ್ಲೇರ್ಡ್ ದ ಮೆಸೇಜ್ ಟ್ರೂಲಿ ದ ಹೋಲ್ ಮ್ಯಾನ್ ಕೈಂಡ್ ಈಸ್ ಒನ್? ನಿಜಕ್ಕೂ ಇಡೀ ಮನುಕುಲ ಒಂದೇ ಎಂಬ ಸಂದೇಶವನ್ನ ಯಾರು ಘೋಷಿಸಿದರು? ಮಾನವ ಕುಲ ತಾನೊಂದೇ ವಲಂ ಅಂತ ಹೇಳಿದವರು ಯಾರು? ಬಸವಣ್ಣನವರೋ, ಕುವೆಂಪುರವರೋ, ಪಂಪರವರೋ ಅಥವಾ ಪುರಂದರ ದಾಸರೋ? ಇವರನ್ನ ಕನ್ನಡದ ಆದಿ ಕವಿ ಅಂತ ಕರಿತೇವೆ ನಾವು. ಯಾರು ಹಾಗಾದರೆ ಇವರು? ಟಿಕ್ ಟಿಕ್ ಟೋ, ಟಿಕ್ ಟಿಕ್ 1. ಇವರು ಕನ್ನಡದ ಆದಿಕವಿ ಪಂಪ. ಆಪ್ಷನ್ ಸಿ. ಗ್ರೇಟ್, 40 ಕ್ವಶನ್ಸ್ಗಳನ್ನ ಮುಗಿಸಿದ್ದೇವೆ. ಲಾಸ್ಟ್ ಸ್ಟ್ರೆಚ್ಗೆ ಬಂದಿದ್ದೇವೆ. ಒಂಥರ 50 ಓವರ್ನ 1 ಡೇ ಮ್ಯಾಚ್ ನೋಡೋದಾದ್ರೆ 40 ಓವರ್ಸ್ಗಳಾಗಿದೆ. ಈಗ ಲಾಸ್ಟ್ 10 ಓವರ್ಸ್ಗಳಲ್ಲಿ ನಾವು ಮ್ಯಾಕ್ಸಿಮಮ್ ರನ್ ಅನ್ನ ಹೊಡಿಬೇಕು. ಅದೇ ಈ ಲಾಸ್ಟ್ ರೌಂಡ್ ಆಗಿದೆ. ಹಾಗೆ ನಿಮ್ದು ಎಷ್ಟು ಕರೆಕ್ಟ್ ಆಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸ್ತಾ ಹೋಗಿ. ನಾನು ಪದೇ ಪದೇ ಹೇಳ್ತಾ ಇದ್ದೇನೆ, ಯಾಕಂದ್ರೆ ನನಗೆಲ್ಲ ವೆರಿ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಇಂತಹ ಕ್ವಿಝಸ್ಗಳೆಲ್ಲ. ಹಾಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಸಹ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಇರುವಂತಹದ್ದು. ದ ಟರ್ಮ್ ಆಫ್ ಆಫೀಸ್ ಆಫ್ ದ ಸೆಕ್ರೆಟರಿ ಜನರಲ್ ಆಫ್ UNO. UNOದ ಪ್ರಧಾನ ಕಾರ್ಯದರ್ಶಿಯ ಅಧಿಕಾರಾವಧಿ ಎಷ್ಟು? 3, 4, 5, 6? ಬೇಗನೆ ತಿಳಿಸಿ. ಟರ್ಮ್ ಆಫ್ ಆಫೀಸ್ ಸೆಕ್ರೆಟರಿ ಜನರಲ್, ಪ್ರಧಾನ ಕಾರ್ಯದರ್ಶಿಯ ಅಧಿಕಾರಾವಧಿ ತಿಳಿಸ್ತಾ? ಟಿಕ್ ಟಿಕ್ 2, ಟಿಕ್ ಟಿಕ್ 1. ಎಸ್, ಇದು 5 ವರ್ಷಗಳು. ವಿಚ್ ರೀಜನಲ್ ಆರ್ಗನೈಸೇಷನ್ ಇಸ್ ಕಂಪೋಸ್ಡ್ ಆಫ್ 8 countries ಫ್ರಮ್ ಸೌತ್ ಏಷ್ಯಾ ಇನ್ಕ್ಲೂಡಿಂಗ್ ಇಂಡಿಯಾ ಅಂಡ್ ಪಾಕಿಸ್ತಾನ್? ಭಾರತ ಮತ್ತು ಪಾಕಿಸ್ತಾನ ಸೇರಿದಂತೆ ದಕ್ಷಿಣ ಏಷ್ಯಾದ 8 ದೇಶಗಳನ್ನ ಒಳಗೊಂಡಿರುವ ಪ್ರಾದೇಶಿಕ ಸಂಸ್ಥೆ ಯಾವುದು? ಆಸಿಯಾನೋ, ಕಾಮನ್ವೆಲ್ತ್ ಆಫ್ ನೇಷನ್ಸು, EUನೋ, ಸಾರ್ಕ್? ಯಾವುದು ಸರಿಯಾಗಿರುವಂತ ಆನ್ಸರು? ನಿಮ್ಗೆ ಗೊತ್ತಾಗಬೇಕು. ಆಸಿಯಾನ್, ಅದರಲ್ಲಿ ಭಾರತ ಒಂಥರ ಡೈರೆಕ್ಟ್ ಮೆಂಬರ್ ಇಲ್ಲ. ಕಾಮನ್ವೆಲ್ತ್ ಅಂದ ಕೂಡಲೇ ಏನಾಗತ್ತೆ? ಬ್ರಿಟಿಷರ ಅಂಡರ್ನಲ್ಲಿರುವಂತಹ ಕಂಟ್ರೀಸ್ಗಳು. EU ಫುಲ್ ಫಾರ್ಮ್ ಏನು? ಯುರೋಪಿಯನ್ ಯೂನಿಯನ್. ಭಾರತ ಯುರೋಪ್ದಲ್ಲಿ ಬರುತ್ತಾ? ಇಲ್ಲ. ಸಾರ್ಕ್, ಎಸ್, ಸೌತ್ ಏಷ್ಯಾ ಅಂತ ಇದ್ರ ಹೆಸರಿನಲ್ಲೇ ಇದೆ. ಹೀಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಫ್ಟರ್ ಥರ್ಡ್ ಆಂಗ್ಲೋ ಮೈಸೂರ್ ವಾರ್, 3ನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಟಿಪ್ಪುವನ್ನ ಫೋರ್ಸ್ ಮಾಡಲಾಯಿತು. ಯಾವುದಕ್ಕೆ? 1ನೇದು ಅರ್ಧ ರಾಜ್ಯ, ಹಾಫ್ ಕಿಂಗ್ಡಮ್ ಅನ್ನ ಕೊಡು ಅಂತ ಹೇಳಲಾಯಿತು. ಆಪ್ಷನ್ ಬಿ, 3 ಕೋಟಿ ರೂಪಾಯಿಯನ್ನ ವಾರ್ ಡ್ಯಾಮೇಜ್ ಫೀ, ಯುದ್ಧ ನಷ್ಟ ಭರ್ತಿಯಾಗಿ ಕೊಡಿ ಅಂತ ಹೇಳಲಾಯಿತು. ಅಥವಾ ತನ್ನ 2 ಮಕ್ಕಳನ್ನ ಒತ್ತೆ ಆಳಾಗಿ ಇಡು ಅಂತ ಹೇಳಲಾಯಿತು. ಆಪ್ಷನ್ ಡಿ, ಮೇಲಿನ 3, ಆಲ್ ಆಫ್ ದ ಅಬೌವ್. ಯಾವ್ದು ಅನ್ಸುತ್ತೆ ನಿಮಗೆ? ಶ್ರೀರಂಗಪಟ್ಟಣ ಒಪ್ಪಂದದ ಕಂಡೀಷನ್ಸ್ಗಳು ಇಲ್ಲಿ ಬರುತ್ತೆ. ಶ್ರೀರಂಗಪಟ್ಟಣ 3 ಮಾರ್ಕ್ಸ್ 4 ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ ಆಗಿದೆ. ಏನು, ಹೇಗೆ ನೆನಪಲ್ಲಿ ಇಟ್ಕೊಳ್ತೀರಾ? 3P1R, 3 Pಗಳು ಇಲ್ಲೇ ಇವೆ. ಪಾರ್ಟ್ 2 ಪೇ ಪ್ಲೆಜ್, 1R ರಿಲೀಸ್ ಮಾಡೋದಾಗಿರುತ್ತೆ. ಹೀಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾಕಂದ್ರೆ ಈ ಎಲ್ಲಾ ಮೇಲಿಂದ 3 ಸಹ ಮಾಡಬೇಕಾಗಿರತ್ತೆ. 44ನೇದು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಅಂತಾರಾಷ್ಟ್ರೀಯ ನ್ಯಾಯಾಲಯ. ಜಿನೆವಾ, ಹೇಗ್, ವಾಷಿಂಗ್ಟನ್ DC, ನ್ಯೂಯಾರ್ಕ್. ಎಲ್ಲಿ ಬರುತ್ತೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್? 4 ಆಪ್ಷನ್ಸ್ಗಳಿವೆ. ಈಸಿ ಆಗಿರುವಂತಹದ್ದು. ಬಹಳಷ್ಟು ಬಾರಿ ಹೇಳಿದ್ದೇನೆ, ಈ ರೀತಿಯ ಹೆಡ್ ಕ್ವಾರ್ಟರ್ಸ್ಗಳು ವೆರಿ ಇಂಪಾರ್ಟೆಂಟ್ ಅಂತ. ನೆದರ್ಲ್ಯಾಂಡಿನಲ್ಲಿ ಬರುವಂತಹ ಹೇಗ್ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಆಗಿದೆ. 45ನೇದು
ವಿಚ್ ಆಫ್ ದ ಫಾಲೋವಿಂಗ್ ಗ್ಲೋಬಲ್ ಕಾನ್ಫ್ಲಿಕ್ಟ್ಸ್ ವಾಸ್ ನಾಟ್ ರಿಸಾಲ್ವ್ಡ್ ಬೈ ದ ಯುನೈಟೆಡ್ ನೇಷನ್ಸ್? ಕೆಳಗಿನ ಯಾವ ಜಾಗತಿಕ ಸಂಘರ್ಷಗಳನ್ನ ವಿಶ್ವಸಂಸ್ಥೆ ಪರಿಹರಿಸಿಲ್ಲ ಇನ್ನೂ ತನಕ? ಕೊರಿಯನ್ ಸಮಸ್ಯೆನೋ, ಸುಯೇಜ್ ಕಾಲುವೆ ಬಿಕ್ಕಟ್ಟು, ವಿಯೆಟ್ನಾಂ ಸಮಸ್ಯೆನೋ, ಅಥವಾ ಇಸ್ರೇಲ್ ಪ್ಯಾಲಿಸ್ಟೈನ್ ಸಂಘರ್ಷನೋ? ನೀವು ನ್ಯೂಸ್ ಅನ್ನೆಲ್ಲ ನೋಡ್ತಾ ಇದ್ರೆ ಈಗಲೂ ಸಹ ಒಂದು ಕಾನ್ಫ್ಲಿಕ್ಟ್ ಯಾವತ್ತೂ ನ್ಯೂಸ್ ನಲ್ಲಿ ಇರತ್ತೆ. ಯಾವ್ದಾಗಿದೆ ಅದು? ಅದುವೇ ಆಪ್ಷನ್, ಕಮೆಂಟ್ ನಲ್ಲಿ ಹಾಕಿ. ನಾನು ಹೇಳ್ತೇನೆ, ಆಪ್ಷನ್ ಡಿ, ಇಸ್ರೇಲ್ ಪ್ಯಾಲೆಸ್ಟೈನ್. 46th, ವಿಚ್ UN ಏಜೆನ್ಸಿ won the Nobel Peace Prize? 1965ದಲ್ಲಿ ಚೈಲ್ಡ್ ವೆಲ್ಫೇರ್, ಮಕ್ಕಳ ಕಲ್ಯಾಣಕ್ಕಾಗಿ ಯಾವ ಸಂಸ್ಥೆ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ಗೆದ್ಕೊಳ್ತು? ಯುನಿಸೆಫೋ, ಯುನೆಸ್ಕೋನೋ, FAOನೋ, WHO ನೋ? ಯಾವುದು ಸರಿಯಾಗಿರುವಂತಹ ಆನ್ಸರ್ ಆಗಿದೆ? ನೀವು ಆಪ್ಷನ್ಸ್ಗಳ ಫುಲ್ ಫಾರ್ಮ್ ಅನ್ನ ತಿಳ್ಕೊಳ್ಳಿ. ಮಕ್ಕಳ ಕಲ್ಯಾಣ ಅಂತ ಬರ್ತಾ ಇದೆ, ಚೈಲ್ಡ್. ಹೀಗಾಗಿ ಈ 4ರಲ್ಲೂ ಯಾವುದರಲ್ಲಿ ಅದರ ಮೆನ್ಷನ್ ಇದೆ? ಆಪ್ಷನ್, ನೀವು ಕಮೆಂಟ್ ಅಲ್ಲಿ ಹಾಕ್ತಾ ಇರಿ, ನಾನು ಹೇಳ್ತೇನೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 47th, ವಿಚ್ ಆರ್ಗನೈಸೇಷನ್ ಇಸ್ ನೋನ್ ಆಸ್ ದ ಸೆಂಟ್ರಲ್ ಬ್ಯಾಂಕ್ ಆಫ್ ಸೆಂಟ್ರಲ್ ಬ್ಯಾಂಕ್ಸ್? ಕೇಂದ್ರ ಬ್ಯಾಂಕುಗಳಿಗೆ ಕೇಂದ್ರ ಬ್ಯಾಂಕು ಅಂತ ಯಾವುದನ್ನು ಕರಿತೇವೆ? ವರ್ಲ್ಡ್ ಬ್ಯಾಂಕ್, ವಿಶ್ವ ಬ್ಯಾಂಕು, IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡು, WTO ಫುಲ್ ಫಾರ್ಮ್ ಏನಾಗುತ್ತೆ? ಟ್ರೇಡ್ ಬರುತ್ತೆ ಅಲ್ಲಿ. ILO ಏನ್ ಬರುತ್ತೆ? ಲೇಬರ್ ಬರುತ್ತೆ. ಹೀಗಾಗಿ ಆಪ್ಷನ್ ಎ ಇಲ್ಲ ಆಪ್ಷನ್ ಬಿ, ಎರಡರಲ್ಲಿ ಒಂದಾಗಿರ್ಬೇಕು. ಕನ್ಫ್ಯೂಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇಲ್ಲೂ ಬ್ಯಾಂಕ್ ಇದೆ, ಇಲ್ಲೂ ಬ್ಯಾಂಕ್ ಇದೆ ಅಂತ. ಯಾಕಂದ್ರೆ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, IMF. 48th, ದ ವರ್ಲ್ಡ್ ವಾರ್ II ಸ್ಟಾರ್ಟೆಡ್ ಇನ್ ದ ಇಯರ್? ಎರಡನೇ ವಿಶ್ವಯುದ್ಧ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? 14, 18, 39, 45? ಬೇಗನೆ ತಿಳಿಸಿ. 14, 18, 90, 39, 45 ಯಾವುದು ಸರಿಯಾಗಿರುವಂತಹ ಆನ್ಸರ್ ಆಗಿದೆ? ಫಸ್ಟ್ ಅಲ್ಲೂ ಹೇಳಿದ್ದೆ, ಫಸ್ಟ್ ವರ್ಲ್ಡ್ ವಾರ್ 14 to 18, ಸೆಕೆಂಡ್ 39 to 45. ಸೊ ಸ್ಟಾರ್ಟಿಂಗು ಕೇಳ್ತಾ ಇದ್ದಾರೆ. ಹೀಗಾಗಿ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ, 1939. ವಾಟ್ ವಾಸ್ ದ ಏಮ್ ಆಫ್ ದ ಸೈಲೆಂಟ್ ವ್ಯಾಲಿ ಮೂವ್ಮೆಂಟ್? ಮೌನ ಕಡಿಮೆ ಚಳುವಳಿಯ ಉದ್ದೇಶ ಏನಾಗಿತ್ತು? ಅರಣ್ಯ ಮತ್ತು ಪ್ರಾಣಿಗಳನ್ನ ರಕ್ಷಿಸೋದು, ಫಾರೆಸ್ಟ್ ಅಂಡ್ ಫೌನಾ, ಟ್ರಾನ್ಸ್ಪೋರ್ಟ್ ಸಿಸ್ಟಮ್, ಸಾರಿಗೆ ವ್ಯವಸ್ಥೆಯನ್ನು ಮಾಡೋದು, ಕೈಗಾರಿಕೀಕರಣ, ಇಂಡಸ್ಟ್ರಿಯಲೈಸೇಷನ್ ಮಾಡೋದು, ಅಥವಾ ನಗರಗಳನ್ನ ವಿಸ್ತರಿಸೋದು, ಎಕ್ಸ್ಪ್ಯಾಂಡ್ ಸಿಟೀಸ್? ಯಾವ್ದಾಗಿದೆ? ಚಳುವಳಿ ಆಗಿರತ್ತೆ. ಸೊ ಚಳುವಳಿ ಯಾವುದಕ್ಕೋಸ್ಕರ ಆಗಿದೆ? ಎನ್ವೈರನ್ಮೆಂಟಲ್, ಪರಿಸರಕ್ಕೋಸ್ಕರ. ಹೀಗಾಗಿ ಇಲ್ಲಿ ಪರಿಸರ ಅಂತ ಎಲ್ಲಿ ಬರ್ತಾ ಇದೆ? ಆಪ್ಷನ್ ಎ ದಲ್ಲಿ ಬರ್ತಾ ಇದೆ. ದ್ಯಾಟ್ಸ್ ದ ರೈಟ್ ಆನ್ಸರ್. 50ನೇ ಮತ್ತು ಕೊನೆಯ ಪ್ರಶ್ನೆ. ದ IBRD, ಪಾರ್ಟ್ ಆಫ್ ದ ವರ್ಲ್ಡ್ ಬ್ಯಾಂಕ್ ಗ್ರೂಪ್, ಈಸ್ ಹೆಡ್ ಕ್ವಾರ್ಟರ್ಡ್ ಇನ್ ವಿಚ್ ಸಿಟಿ? ವಿಶ್ವ ಬ್ಯಾಂಕ್ ಸಮೂಹದ ಭಾಗವಾಗಿರುವ IBRD ಯಾವ ನಗರದಲ್ಲಿ ಪ್ರಧಾನ ಕಚೇರಿಯನ್ನ ಹೊಂದಿದೆ? ಬ್ರಸೆಲ್ಸ್, ಜಿನೇವಾ, ವಾಷಿಂಗ್ಟನ್ DC, ನ್ಯೂಯಾರ್ಕ್? ಯಾವುದು ಸರಿಯಾಗಿರುವಂತಹ ಆನ್ಸರ್ ಆಗಿದೆ? 4 ಆಪ್ಷನ್ಸ್ಗಳಿವೆ. IBRD ಅಂತ ಕೇಳ್ತಿದ್ದಾರೆ. ಹೀಗಿರ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ. ಟೆಕ್ಸ್ಟ್ ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ? ಗೊತ್ತಾಯ್ತಾ? ಎಸ್, ದ ಕರೆಕ್ಟ್ ಆನ್ಸರ್ ಈಸ್ ವಾಷಿಂಗ್ಟನ್ DC ಇಸ್ ದ ರೈಟ್ ಆನ್ಸರ್. ಓಕೆ, 50 ಔಟ್ ಆಫ್ 50 ಕ್ವಶನ್ಸ್ಗಳನ್ನ ಮುಗಿಸಿದ್ದೇವೆ. ನಿಮ್ಮ ಮಾರ್ಕ್ಸ್ ಎಷ್ಟು ಅಂತ ಕೆಳಗೆ ಕಮೆಂಟ್ ಅಲ್ಲಿ ತಿಳಿಸಿ. ಬಿ ಆನೆಸ್ಟ್ ವಿತ್ ಯುವರ್ ಸೆಲ್ಫ್. ಎಷ್ಟೇ ಮಾರ್ಕ್ಸ್ ಬಂದರೂ ಸಹ ನಾನು ಪ್ರತಿಯೊಂದು ಮೂಮೆಂಟ್ನಲ್ಲೂ ನಿಮ್ಮ ಬಗ್ಗೆ ಪ್ರೌಡ್ ಆಗಿರ್ತೇನೆ. ಸೊ ಥ್ಯಾಂಕ್ ಯು. ಹಾಗೆ ಬರುವಂತಹ ಎಲ್ಲ ಎಕ್ಸಾಮ್ಸ್ಗಳಿಗೂ ಆಲ್ ದ ಬೆಸ್ಟ್. ನೀವೆಲ್ಲರೂ ಸಹ ಚೆನ್ನಾಗಿ ಮಾಡ್ತೀರಾ ಅನ್ನೋ ಭರವಸೆ ನನಗಿದೆ. ಪರೀಕ್ಷೆ ಚಾನಲ್ಗೆ ಮೊದಲ ಬಾರಿ ಬಂದಿದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಅನ್ನ ಒತ್ತಿ. ಯಾಕಂದ್ರೆ ದ್ಯಾಟ್ ವಿಲ್ ಬಿ ಯುವರ್ ಬೆಸ್ಟ್ ಡಿಸಿಷನ್. ಹಾಗೆ ಬಹಳಷ್ಟು ಅಪ್ಡೇಟ್ಗಳನ್ನ ಮಿಸ್ ಮಾಡ್ಕೋತೀರಾ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ. ಎಕ್ಸಾಮ್ ರಿಲೇಟೆಡ್ ಇರಬಹುದು, ಹಾಗೆಯೇ ನಾವು ಬಹಳಷ್ಟು ರಿಲೇಟೆಡ್ ಕ್ವಶನ್ಸ್ಗಳನ್ನ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇರ್ತೇವೆ. ಹೀಗಾಗಿ ಮರೆಯದೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಒತ್ತಿ. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳ್ತಾ ಇದ್ದೇನೆ. ಟೇಕ್ ಕೇರ್. ಥ್ಯಾಂಕ್ ಯು.